ನಾನು ಪೆಟ್ರೋಲ್ ಒದ್ದಾಡ್ಬೇಕಾಗುತ್ತೆ ಸುಮ್ಮನಿರು. ಜೋಶ್ ಸಿನಿಮಾದಲ್ಲಿ ರಾಕೇಶ್ ಪಡೆದಂತ ರೆಮ್ಯುನರೇಷನ್ ಎಷ್ಟು? ನಮ್ಗೆ ಶೂಟಿಂಗ್ ಆದ ತಕ್ಷಣನೇ ನೋಡಪ್ಪ ನಿಮ್ಗೆ ಎಲ್ಲಾರ್ಗು ಫ್ರೀ ಆಗಿ ಶಿವಮಣಿ ಸರ್ ತಮಾಷೆ ಮಾಡೋರು, ಏನ್ರೋ ಪೇಮೆಂಟ್ ಬೇಕೇನ್ರೋ ನಿಮ್ಗೆ, ನೀವೇ ಕೊಡ್ಬೇಕು ಇಷ್ಟೆಲ್ಲ ಮಾಡ್ಸಿರೋದಕ್ಕೆ ಎಷ್ಟು ಕೊಡ್ತಿರೋ ಅಂತ ತಮಾಷೆ ಮಾಡೋರು. ಆಮೇಲೆ ಅವರು SV ಬಾಬು ಸರ್ ಒಂದ್ ದಿನ ಕರೆದ್ಬಿಟ್ಟು ಶೂಟಿಂಗ್ ಮುಗಿದ್ಮೇಲೆ, ನೋಡಪ್ಪ ಶೂಟಿಂಗ್ ಮುಗ್ದಿದೆ, ನಿಮ್ದು ಯಾರ ಹತ್ರನು ನಾವು ಫ್ರೀ ಆಗೆಲ್ಲ ಮಾಡಿಸ್ಕೊಳ್ಳೋದು ಇಷ್ಟ ಇಲ್ಲ, ನಿಮ್ಗೆ ಎಲ್ಲರಿಗೂ ಒಂದು ಬೈಕ್ ಕೊಡಿಸ್ತೀನಿ, ಯಾವ ಬೈಕು ಹೇಳಿ. ಇವನು ಅಕ್ಷಯ್ ಕರಿಜ್ಮಾ ತಗೊಂಡ್ಬಿಡೋಣ ನಾನು ಪೆಟ್ರೋಲ್ ಒದ್ದಾಡ್ಬೇಕಾಗುತ್ತೆ ಸುಮ್ಮನಿರು, ಬೇಡ ಅವೆಲ್ಲ ರಿಸ್ಕ್ ತಗೊಳ್ಳೋದು ಬೇಡ, ಆದ್ರೆ ಒಂದು ಇರೋದ್ರಲ್ಲಿ ನಾರ್ಮಲ್ ತಗೊಳ್ಳೋಣ, ತೀರಾ ಅಂತ ಬೈಕ್ ಎಲ್ಲ ಬೇಡ ಅಂತ. ಸರಿ ಅಂತ ಎಲ್ಲ ಡಿಸ್ಕಸ್ ಮಾಡಿ 1 hour ಚರ್ಚೆ ಮಾಡಿ, ಸರಿ ಪಲ್ಸರ್ 150 DTSI ಮಸ್ತ್ ಸರಿ ಅಂತ ಅದ್ ಬೇಕು ಸರ್ ಅಂತ ಅಂದ್ವಿ. ಒಂದಿನ ಕರೆದ್ರು, 7 ಬೈಕ್ ನಿಲ್ಸಿದ್ದಾರೆ, ಅಷ್ಟು ಹೊಸ ಹೆಲ್ಮೆಟ್, ಫುಲ್ ಟ್ಯಾಂಕ್ ಪೆಟ್ರೋಲು ತೆಗೆದು ಕೀ ಕೊಟ್ರು. ನಾವೆಲ್ಲ ಹೊಸ ಗಾಡಿ ಹಂಗೆ ಹೆಂಗಂದ್ರೆ ಇವ್ನ ಅಕ್ಷಯ್ ವಾ ವಾ ಅಂತ ಅಲ್ಲೇ ಅವನ್ ಮೊದ್ಲೇ ಇದು ಆತರ ಅಂದ್ರೆ ಸಖತ್ ರಾ ಆಗಿದ್ವಿ ಸರ್. ಗೊತ್ತಾಗುತ್ತೋ ಆ ಬೈಕ್ ಅನ್ಫಾರ್ಚುನೇಟ್ಲಿ ಕಳ್ತನ ಆಗೋಯ್ತು ಸರ್. ಅಯ್ಯೋ, ಎಲ್ಲೋ ಒಂದ್ಸಲ ಇಟ್ಬಿಟ್ಟು ಚಿಕ್ಕಮಂಗ್ಳೂರ್ಗೆ ಹೋಗಿದ್ದೆ, ವಾಪಸ್ ಬರೋ ಅಷ್ಟಲ್ಲಿ ಇರ್ಲಿಲ್ಲ, ಮತ್ತೆ ಕಂಪ್ಲೇಂಟ್ ಕೊಟ್ಟೆ, ಎಲ್ಲ ಆಯ್ತು, ಸಿಗ್ಲಿಲ್ಲ ಅನ್ಫಾರ್ಚುನೇಟ್ಲಿ, ಕಳ್ಕೊಂಡು. ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ 8 ತಿಂಗಳಲ್ಲಿ 55 kg ಸಣ್ಣ ಆಗಿದ್ದಾರೆ. ಜೀನಿ ಸ್ಲಿಮ್ ತಗೊಂಡು ಈಗ ಫಿಟ್ ಆಗಿದ್ದೀನಿ ಅಂತ ಔಟ್ ಸೈಡ್ ತಿನ್ನೋದ್ ಬದಲು ಇದನ್ನ ತಗೊಂಡ್ರೆ ನಾವು ಸಣ್ಣ ಆಗ್ಬೇಕಂತ ಜಿಮ್ಮಿಗೆಲ್ಲ ಹೋಗ್ತೀವಿ, ರಿಸ್ಕ್ ತಗೋತೀವಿ. ಎನರ್ಜಿ ಡ್ರಿಂಕ್ ಆಗಿ ನಾವು ಜೀನಿ ಸ್ಲಿಮ್ ತಗೊಂಡ್ರೆ ಒಳ್ಳೆ ರಿಸಲ್ಟ್ ಬರುತ್ತೆ, ಮತ್ತೆ ಅದರಿಂದ ಯಾವ್ದು ಸೈಡ್